ಸೊ ಫೈನಲಿ ನಾವ್ ಹೇಳೋದಿಷ್ಟೇ, ನಗ್ತಾ ಇರಿ, ನಗಿಸ್ತಾ ಇರಿ. ದ ಡೇ ವಿತೌಟ್ ಲಾಫ್ಟರ್ ಇಸ್ ದ ಡೇ ವೇಸ್ಟೆಡ್. ಥ್ಯಾಂಕ್ ಯು. ಹಾಯ್ ಗೈಸ್, ನಾನಿವತ್ತು ಗವಿಬೆಟ್ಟ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಸಂಡೇ ರೈಡು. ಸೊ ಆಲ್ರೆಡಿ ನಮ್ಮ DRB ಬಾಯ್ಸು ನನ್ನಿಂದ ಒಂದು 80-90 ಕಿಲೋಮೀಟ್ರ್ ಮುಂದೆ ಇದ್ದಾರೆ. ಏನಕ್ಕಂದರೆ ಅವ್ರು ಮೀಟಪ್ ಹೇಳಿದ್ದ ಪಾಯಿಂಟಿಗೆ ನಾನು ಅಷ್ಟೊತ್ತಿಗೆ ಹೋಗೋಕ್ಕಾಗಿಲ್ಲ. ಸೊ ಬೆಳಗ್ಗೆ ಕಾಲ್ ಮಾಡಿ ಹೇಳಿದೆ, ಸೊ ಈ ಥರ ನಾನು ಬರ್ತಾಯಿದ್ದೀನಿ, ಈ ಟೈಮಿಗೆ ಅಲ್ಲಿ ರೀಚ್ ಆಗ್ತೀನಿ ಅಂತ. ಆಲ್ಮೋಸ್ಟ್ ನನಗೆ ಗೂಗಲ್ ಮ್ಯಾಪಲ್ಲಿ 11:30 ತೋರಿಸ್ತಾ ಇದೆ. ರೋಡ್ ಖಾಲಿ ಇದ್ದರೆ ಹೋಗ್ಬಿಡ್ತೀನಿ, ರೋಡ್ ಏನಾದರೂ ಬ್ಯುಸಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ 11:30ಗೆ ಹೋಗಬೇಕಾಗುತ್ತೆ. ಸೊ ಅವರು ಅಲ್ಲಿ 1 o'clockವರೆಗೂ ಇರ್ತಾರೆ. ನೋಡೋಣ ಏನೇನು ಪಾಸಿಬಿಲಿಟಿ ಇದೆ ನೋಡೋಕ್ಕೆ ಅಂತ. ಇನ್ನೊಂದು, ನೀವು ಒಂದು ರೂಲ್ನ ಫಾಲೋ ಮಾಡಬೇಕು ಅಂದರೆ ಫಸ್ಟು ನೀವು ಅದನ್ನು ಫಾಲೋ ಮಾಡಿ ಮತ್ತೆ ಬೇರೆಯವ್ರಿಗೆ ಹೇಳಿ. ನಾನು ಸುಮಾರು ಜನಕ್ಕೆ ನೋಡಿದೆ ಅವಾಗೆ ಬರಬೇಕಾದ್ರೆ ಟೋಲಲ್ಲಿ ಒಂದು ಲೆಫ್ಟಿಂದ ರೈಟಿಗೆ ಬರ್ತಾರೆ, ರೈಟಿಂದ ಲೆಫ್ಟಿಗೆ ಬರ್ತಾರೆ. ಬಟ್ ಆ ಥರ ಬಂದಾಗ ನಾವು ಅಲ್ಲಿದ್ದಾಗ ಅವ್ರು ನಮಗೆ ಕೈ ತೋರಿಸ್ತಾರೆ, ಸರ್ ನೀನು ಇಂಡಿಕೇಟ್ರ್ ಕೊಡಿದ್ರು, ನೀನು ಇಂಡಿಕೇಟ್ರ್ ಕೊಡು, ನಾನು ಸ್ಲೋ ಮಾಡ್ಕೊತೀನಿ, ಇಲ್ಲ ನಾನು ಮುಂದೆ ಹೋಗ್ಬಿಡ್ತೀನಿ. ನೀವು ಪ್ರಾಪರ್ ಇಂಡಿಕೇಷನ್ ಕೊಡ್ತೀರಾ, ಬೇರೆಯವ್ರ ಮೇಲೆ ಹೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಹೇಳ್ರಿ. ನಾನು ಒಂದು ರೂಲ್ನ ಫಾಲೋ ಮಾಡ್ತೀನಿ ಅಂದರೆ ಆ ರೂಲ್ನ ಇನ್ನೊಬ್ರು ಫಾಲೋ ಮಾಡಬೇಕು ಅನ್ನೋ ಅದನ್ನು ನಾನು ಅಂದ್ಕೊಳ್ತೀನಿ. ಬಟ್ ಅದನ್ನು ಆ್ಯಕ್ಚುಲಾಗಿ ರಿಯಾಲಿಟಿಯಲ್ಲಿ ಯಾರು ಮಾಡಲ್ಲ ಅದನ್ನು. ಇವಾಗ ನಾವು ಒಂದು ಲೈನಿಂದ ಇನ್ನೊಂದು ಲೈನಿಗೆ ಹೋಗ್ತಾ ಇದ್ದೀರಿ ಅಂದರೆ ಪ್ರಾಪರ್ ಇಂಡಿಕೇಷನ್ನು ನಾವು ಅದನ್ನು ತೋರಿಸ್ಕೊಬೇಕಾಗುತ್ತೆ. ಏನಕ್ಕಂದರೆ ಇವಾಗ ನಮ್ಮ ಹುಡುಗ ನೋಡ್ರಿ, ಇವಾಗ ಅವ್ನು ಹೋಗ್ತಾ ಇದ್ದಾನೆ, ಅವ್ನ ಪಾಡಿಗೆ ಅವ್ನು ಫುಲ್ಲು ಸೈಡ್ ಲೈನಿಗೆ ಹೋಗ್ತಾ ಇದ್ದಾನೆ. ನಾನು ಆ ಥರ ಒಂದು ಜಸ್ಟ್ ನಮ್ಮ ಕೈಲಿ ಏನೂ ಓವರ್ಟೇಕ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಲೈನಲ್ಲಿ ಹೋದ್ರೂ ಸಾಕು, ಜಾಸ್ತಿ ಏನೂ ಇಶ್ಯೂ ಬರೋಲ್ಲ ಅದರಲ್ಲಿ. ನಾವು ಫಾಲೋ ಮಾಡಿದ್ರಲ್ಲ ಇನ್ನೊಬ್ರು ಫಾಲೋ ಮಾಡೋದು. ನಾವು ಹೇಳಿ ನಾವು ಇವಾಗ ಇಂಡಿಕೇಟ್ರ್ ಹಾಕಿದ್ದೀನಿ, ಇವಾಗ ಇಂಡಿಕೇಟ್ರ್ ಹಾಕಿರೋದಕ್ಕೆ ಏನು ಮಾಡ್ತಾರೆ, ಇನ್ನು ನಮ್ಮ ಹಿಂದೆ ಬರ್ತಾರೆ, ನಮ್ಮ ಹುಡುಗ ಹಾಕ್ತಾನೆ, ನಮ್ಮ ಹುಡುಗ ನೋಡ್ಕೊಂಡು ಇನ್ನೊಬ್ಬ ಯಾರೋ ಹೋಗ್ಬೇಕು ಅಂದ್ಕೊಂಡಿರ್ತಾನೆ, ಅವನು ಹಾಕ್ತಾನೆ. ಅದೇ ಥರ ಇವಾಗ ಎಲ್ಲರೂ ಹಾಕಬೇಕು ಅಂದ್ಕೊಂಡಿದ್ದಾಗ ಅವರು ಇನ್ನೊಬ್ರಿಗೆ ನೋಡಿನೇ ಹಾಕೋದು. ಏನು ಯಾರು ಕೂಡ ಪ್ರೊಫೆಷ್ನಲಾಗಿ ಏನೂ ಕಲಿಯಲ್ಲ. ಈ ನಾಗರ ಬಾವಿ ಯಾವಾಗ ನೋಡಿದ್ರು ಟ್ರಾಫಿಕ್ ಯಾಪ ಇತ್ತು. ಸಂಡೇ ಅಂದ್ಬಿಟ್ಟು ಎಲ್ಲ ಬಂದುಬಿಡ್ತಾರ, ಇಲ್ಲಾಂದ್ರೆ ಈ ರೂಟ್ ಇರೋದೇ ಹಿಂಗೆ. ಈ ರೂಟಲ್ಲಿ ಪಾಪ ಡ್ಯೂಟಿಗೆ ಹೋಗೋರು ಹೆಂಗೆ ಹೋಗ್ತಾರೋ ನನಗಂತೂ ಅರ್ಥ ಆಗಲ್ಲ. ಚಿಕ್ಕ ಗ್ಯಾಪಲ್ಲೇ ನುಗ್ಸ್ಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಇಂಥವ್ರು ನಮ್ಮ ದೇಶಕ್ಕೆ ಬೇಕಾಗಿರೋದು. ಒಂದು ಸೀಟ್ ಬೆಲ್ಟ್ ಹಾಕಲ್ಲ, ಏನೂ ಇಲ್ಲ, ಮತ್ತು ನೋಡಿದ್ರು ರಾಂಗ್ ವೇಯಿಂದ ಬಂದ್ಬಿಟ್ಟು ಇದು ಮಾಡೋದು. ಆ್ಯಕ್ಚುಲಿ ಬೈಪಾಸೇ, ಬಟ್ ಪ್ರಾಪರ್ ಒಂದು ಇಂಡಿಕೇಷನ್ ಇರಬೇಕಲ್ಲ, ಅಟ್ಲೀಸ್ಟ್ ಇಂಡಿಕೇಟರ್ ಏನಾದ್ರು ಹಾಕ್ಬೇಕಲ್ಲ. ನಾನು ಇಲ್ಲಿ ನಾಗರಬಾವಿಗೆ ಇದ್ದೀನಿ. ಸೊ ಇಲ್ಲಿಂದ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನಾನು ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ. ಸೊ ಮೀಶಾ ಅಗ್ರವಾಲ್ ಅನ್ನೋ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡ್ಳು. ಏನಕ್ಕಂದರೆ ಆ ಹುಡುಗಿಗೆ ವ್ಯೂಸ್ ಡೌನ್ ಆಯಿತು ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಲಂತೆ. ಒಂದು ಕಂಟೆಂಟ್ ಕ್ರಿಯೇಟರ್ಗೆ ವ್ಯೂಸೇ ಇಂಪಾರ್ಟೆಂಟ್. ಹಾಕಿರೋ ಕಂಟೆಂಟ್ ನಡೆಯುತ್ತಾ ನಡೆಯಲ್ವಾ, ಆ ಆಲ್ಗರಿದಮ್ ಕ್ರ್ಯಾಕ್ ಆಗುತ್ತಾ ಇಲ್ವೋ, ಕಾನ್ಸೆಪ್ಟು ಜನರಿಗೆ ಇಷ್ಟ ಆಗುತ್ತೋ ಇಲ್ಲ ಅನ್ನೋ ಒಂದು ಪ್ರೆಷರ್ ತೊಗೊಳಕ್ಕಾಗ್ತೀರಾ, ಆ ಹುಡುಗಿ ಡೌನ್ ಆಯಿತು ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರು. ಇದರಿಂದ ನಾವು ಕಲಿಬೇಕಾಗಿರೋದೇನು, ಎಲ್ಲೇ ಏನೇ ಆದ್ರೂ ನಮ್ಮ ಪೊಟೆನ್ಷಿಯಲ್ ಇರಬೇಕು, ನಾವು ಕಂಪ್ಲೀಟ್ ಮಾಡ್ತೀರಿ. ರೀಲ್ಸು ಯೂಟ್ಯೂಬ್ ವೀಡಿಯೋಸು ರೀಚ್ ಬರ್ತಾಯಿದೆಯಾ, ವ್ಯೂಸ್ ಬರ್ತಾಯಿದೆಯಾ ಅನ್ನೋದು ನೋಡಲೇಬೇಡಿ. ನಿಮ್ಗೆ ಏನು ಇಷ್ಟ ಬಂದಿದ್ದು ಹಾಕಿ. ಒಂದು ಹುಡುಗ ಫಾರ್ ಎಕ್ಸಾಂಪಲ್ಲು ಬಸ್ಸಲ್ಲಿ ರೀಲ್ಸ್ ಮಾಡ್ತಾ ಇರೋನು ಇವತ್ತು ಪ್ರೈವೇಟ್ ಜೆಟ್ಟಲ್ಲಿ ಓಡಾಡ್ತಾ ಇದ್ದಾನೆ. ಆ ಥರ ಒಂದು ಅವ್ನು ವ್ಯೂಸ್ ಹಿಂದೆ ಹೋಗಿಲ್ಲ. ಅವನು ನಮ್ಮ ಏನಿದೆ ವೀಡಿಯೋ ಹಾಕ್ಕೊಳೋದ, ಏನಿದೆ ಆ್ಯಸ್ ಇಟ್ ಈಸ್ ಜನರಲ್ ಹಾಕ್ಕೊಳೋದ. ನಾವು ಇದರಲ್ಲಿ ಒಂದು 15 ದಿವಸ ಮಾಡಿಬಿಡೋದು, ನನಗೆ ಸಕ್ಸಸ್ ಬರ್ತಲ್ಲ, ನಂಗೆ ಏನೂ ಬರ್ತಲ್ಲ ಅಂತ ಬಿಟ್ಬಿಡ್ತಾರೆ. ಸುಮಾರು ಜನ ಬಿಟ್ಟಿರೋದು ನಾನು ನೋಡಿದ್ದೀನಿ. 90 ಡೇಸ್ ಚಾಲೆಂಜ್ ತೊಗೊಳ್ಳಿ, ಮಾಡಿ. ಆ 90 ಡೇಸಲ್ಲಿ ಏನು ಕಲ್ತ್ರಿ, ನೆಕ್ಸ್ಟ್ 90 ಡೇಸ್ಗೆ ಅದನ್ನ ಇಂಪ್ರೂವ್ ಮಾಡಿ. ಒಂದು ವೀಡಿಯೋ ಮಾಡ್ತಾಯಿದ್ದೀರಾ, ಅದರಿಂದ ನೆಕ್ಸ್ಟ್ ಏನು ಕಲ್ತಿದ್ದೀರಾ ನೀವು? ಮಾತಾಡೋಕ್ಕಾಗ್ತಲ್ವಾ? ಡೈರೆಕ್ಟಾಗಿ ಕ್ಯಾಮ್ರಾಗೆ ನೋಡ್ಕೊಂಡು ಮಾತಾಡಿ. ಆ ಕಡೆ ಈ ಕಡೆ ಅವ್ರು ನಗೀತಾರೆ, ಇವ್ರು ನಗೀತಾರೆ, ಬಂದ್ಬಿಟ್ಟು ರಿಲೇಟಿವ್ ಇದಂತಾರೆ ಅದಂತಾರೆ. ಅವ್ರು ಬಂದ್ಬಿಟ್ಟು ನಿನಗೆ ಊಟ ಹಾಕಲ್ಲ, ಅವ್ರು ಬಂದ್ಬಿಟ್ಟು ನಿನಗೆ ಬಂದು ನಿನ್ನ ಹೊಟ್ಟೆ ಹಸ್ಕೊಂಡಿದ್ಯಾ ಪಾಪ ನಾನು ತಿನ್ನಿಸ್ತೀನಿ ಅಂತ ಯಾರೂ ಹೇಳಲ್ಲ. ನಿಮ್ಮ ಅನ್ನನ ನೀವೇ ಸಂಪಾದನೆ ಮಾಡ್ಬೇಕು, ನೀವೇ ತಿನ್ನಬೇಕು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಏನು ಮಾಡಿದ್ರೂ ಇಷ್ಟಪಟ್ಟು ಮಾಡಿ. ಒಂದು ಏನಿದೆ ಅದನ್ನು ಒಂದು ಗುರಿ ತಲುಪಕ್ಕೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿ. ಇದು ನನಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಮ್ಮ ಹುಡುಗ ಹೇಳ್ತಾ ಇದ್ದ, ನೀನು ಬೆಳಗ್ಗೆ ಸಂಡೇ ಒನ್ ಡೇ ರೈಡು ಅಂತ ಹೇಳ್ಬಿಟ್ಟು ಮಡಿಕೇರಿವರೆಗೂ ಕರ್ಕೊಂಬಂದಿದೆಯಲ್ಲ ನನ್ನ ಅಂತಾನೆ. ಇಲ್ಲಿಂದ 45 ಕಿಲೋಮೀಟರ್ ಅಷ್ಟೇ ಮಡಿಕೇರಿ ಬರುತ್ತೆ.
ಅವ್ನು ಶಾಕ್ ಆಗಿಬಿಟ್ಟವನೇ, ಮಡಿಕೇರಿವರೆಗೂ ಬಂದ್ಬಿಟ್ಟ ನಾನು ಅಂದ್ಬಿಟ್ಟು. ಅವರು ಗವಿ ಬೆಟ್ಟ ಅಂದರೆ ಅವನು ಇಲ್ಲೇ ಹಾಸನ ಹತ್ರ ಬರುತ್ತೆ ಅಂದ್ಕೊಂಬಿಟ್ಟವನೆ. ಅವ್ನು ಅದನ್ನ ಮೀರಿ ಅದ್ರ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಹೋಗುತ್ತೆ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಮಡಿಕೇರಿವರೆಗೂ ಹೋಗುತ್ತದು, ಆ ಸೇಮ್ ರೋಡೇ 45 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಮಡಿಕೇರಿಗೆ ಹೋಗಬೇಕು. ಆಫ್ ರೋಡಿಂಗ್ ಮಾಡ್ಬೇಕು ಅಂದ್ಕೊಂಡಿರೋರು ಡೆಫಿನೆಟ್ಲಿ ವಿಸಿಟ್ ಮಾಡಿ ಗವಿ ಬೆಟ್ಟಗೆ. ಸೊ ನಾವು ಇಲ್ಲಿ ತುಂಬ ಎಂಜಾಯ್ ಮಾಡಿದ್ರಿ. ಅವರು ಗಾಡಿಯಲ್ಲಿ ಬಿದ್ದಿದ್ದಿರಲಿ, ಅದನ್ನು ಮತ್ತೆ ಎದ್ದು ಏನೂ ಆಗಲ್ಲ ನಡಿಯ ಮುಂದಕ್ಕೆ ಹೋಗೋಣ ಅಂತ ಹೋಗಿದ್ದಾಗಿರಲಿ, ನನಗದು ತುಂಬ ಇಷ್ಟ ಆಯಿತು. ಇಲ್ಲಿ ವ್ಯೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನಾವು ಏನೇ ಒಂದು ಎಂಜಾಯ್ ಮಾಡಬೇಕು ವೀಕೆಂಡಲ್ಲಿ ಅನ್ನೋದಕ್ಕೆ ಎಲ್ಲ ಥರ ಇಲ್ಲಿ ಎಂಜಾಯ್ ಮಾಡ್ಬೋದು. ಗ್ರೂಪ್ ಜೊತೆ ಬನ್ನಿ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ನಾನು ಮಲಗಿಸಿರೋದಕ್ಕೆ ಹಂಗೆ ತೋರಿಸೈತೆ, ಎದ್ರೆ ಏನಿಲ್ಲ. ಎಲ್ಲೈತೆ ನಿಮ್ದು? ಇಲ್ಲೈತಾ? ಇದು ರಿಸರ್ವ್ ಅಲ್ಲಿ ಇವಾಗ ಮಲಗಿಸಿದೀವಲ್ಲ, ಅದಕ್ಕೆ ಸ್ಟ್ರೈಟ್ ಮಾಡಿ ಅದು ಹೋಗುತ್ತೆ. ಅಣ್ಣ ನಮ್ಗಳಲ್ಲಿ ನೋಡೋಣ, ನಮ್ಮಲ್ಲಿ ಅದು ಇಲ್ವೇ ಇಲ್ಲ, ನಮ್ಮಲ್ಲಿ ತೋರ್ಸೋದೇ ಇಲ್ಲ ಫ್ಯೂಲ್ನ. ನಮ್ದು ರಿಸರ್ವ್ ಹಾಕೊಂಡ್ರೆ ನಮ್ದು ಏನಿಲ್ಲ. ನೋಡೋಣ ಎಷ್ಟು ಪಂಚರ್? ಒಂದಾ ಎರಡಾ? ದೊಡ್ಡದ ಚಿಕ್ಕದ? ನಂದಾಗಿತ್ತು ಪಂಚರ್, ಹಾಕ್ಸಿದ್ ನೈಟು ನೆಮ್ಮದಿ ಟ್ಯೂಬ್ಲೆಸ್. ಇದು ಟೈರ್ ಹ್ಯಾಚ್ ತೆಗಿಬೇಕು ಅವನ. ಏನು ಫುಲ್ಲು ಸಿಕ್ತಾ? ಡ್ರೋನ್ ವಿಡಿಯೋ ಕಬ್ಬಾಯಾಗ ಮನೆಗೆ ಹೋಗ್ಬಿಟ್ಟು ಇದ್ರಲ್ಲಿ ಹಾಕ್ತೀನಿ ಡ್ರೈವ್ ಮೇ. ಹಾಂ, ಗೂಗಲ್ ಡ್ರೈವಲ್ಲಿ. ಚಲೋ आप अभी साथ में आ जाओ. ನಾನು ಆ ರೇಂಜಿಗೆ ಚಚ್ಚಾಡಿ ಬೀಳ್ತೀರ. ನಾನು ಆ್ಯಕ್ಚುಲಿ ಆ ಟರ್ನಿಂಗಲ್ಲಿ ಬೀಳ್ತಿತ್ತೇನೋ, ನನಗೆ ಗೊತ್ತಾಗೋದು ನೀರು ಆದಷ್ಟೇನೆ. ಅದಕ್ಕೆ ಕಾಲಿಗೆ ಬಿಟ್ಬಿಟ್ಟು ಉಲ್ಟಾಗ ಎಳೆದ್ಬಿಟ್ಟಿದ್ದು ಗಾಡಿನ. ಬಾಯ್ ಬ್ರೋ. ಸರ್ ಫೋನ್ ಹಾಕ್ರಿ. ಹಾಂ ಶ್ಯೂರ್, ಹುಷಾರಾಗಿ ಹೋಗಿ. ಹಾಂ ಬ್ರೋ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಗವಿ ಬೆಟ್ಟ ರೈಡು. ಸೊ ನೆಕ್ಸ್ಟು ಇವ್ರ ಜೊತೆ ಯಾವ ರೈಡ್ ಇದೆ ಅದನ್ನು ನಾನು ತಪ್ಪದೆ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್. ಈ ವಿಡಿಯೋ ಇಷ್ಟಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ.